ಮಾನ್ಯ ಹಳ್ಳಿಕಾರ ಬಂಧುಗಳೇ, ಒಕ್ಕಲಿಗ ಸಮುದಾಯದಲ್ಲಿ 7ನೇ ಸ್ತರದಲ್ಲಿ ನಮ್ಮ ಹಳ್ಳಿಕಾರ ಜಾತಿಯನ್ನು ಸಹ BCM 3A ಕ್ಯಾಟಗರಿಯಲ್ಲಿ ಇಟ್ಟಿದ್ದಾರೆ. ಈ ಹಳ್ಳಿಕಾರ ಕುಲ ತುಂಬಾ ಸಮಾಜದ ವ್ಯವಸ್ಥೆಯಲ್ಲಿ ಹಿಂದುಳಿದಂಥ ಒಂದು ಪಂಗಡ. ಈವರೆಗೂ ಹಳ್ಳಿಕಾರರು ನಾವು ಒಕ್ಕಲಿಗರ ಒಂದು ಭಾಗ ಅಂತ ತಿಳ್ಕೊಂಡು ಒಕ್ಕಲಿಗರ ಒಡನಾಟದಲ್ಲಿ ಸಮಾಜದ ನಿರ್ಮಾಣದಲ್ಲಿ ನಾವೆಲ್ಲ ಇದ್ವಿ. ಇತ್ತೀಚೆಗೆ ಹಳ್ಳಿಕಾರ ನೆಲೆ ಮೂಲವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಹಳ್ಳಿಕಾರರು ಅದೊಂದು ಜನಾಂಗ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇದೆ. ಅಂದರೆ ಕಂಪೇರ್ ಟು ಒಕ್ಕಲಿಗಾಸ್ ವಿ ಆರ್ ವೆರಿ ಮೈನಸ್ ಇನ್ ನಂಬರಿಂಗ್ ಅಬೌಟ್ 1,25,000 to 140,000 ಪಾಪ್ಯುಲೇಷನ್ ಹೊಂದಿರತಕ್ಕಂಥ ಒಂದು ಸಣ್ಣ ಸಮುದಾಯ. ಅದು ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶ ಹೇಗಿದೆ ಅಂತಂದರೆ, ಪ್ರತಿ ತಾಲೂಕಿನ ಅಂಚಿನಲ್ಲಿ ವಾಸ ಮಾಡ್ತಾರೆ. ಪಶುಸಂಗೋಪನೆಯನ್ನು, ವ್ಯವಸಾಯವನ್ನು ಮುಖ್ಯ ಕಸುಬಾಗಿ ಹೊಂದಿರತಕ್ಕಂಥ ಈ ಹಳ್ಳಿಕಾರ ಸಮುದಾಯ ಪ್ರತಿ ತಾಲೂಕಿನ ಅಂಚಿನಲ್ಲಿ ವಾಸ ಇರ್ತಕ್ಕಂಥ ಒಂದು ಸಮುದಾಯ. ಈ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ತುಮಕೂರಿನಲ್ಲಿ ಕೆಲವೇ ಮಂದಿ, ಬೆರಳೆಣಿಕೆಯಷ್ಟು, ನಾವು 1,35,000 40,000 ಜನಸಂಖ್ಯೆ ಇದೆ ಅಂತಂದರೆ 1,000-2,000 ಜನ, 1,500 ಜನ ಅಷ್ಟು ಜನಸಂಖ್ಯೆ ಮಾತ್ರ ಈ ಸಿಟಿನಲ್ಲಿ ವಾಸ ಇರ್ತಕ್ಕಂಥದ್ದು. ಅದರಲ್ಲಿ ಬೆರಳೆಣಿಕೆ ಅಷ್ಟೇ ಸಮಾಜಮುಖಿ ಇದರಲ್ಲಿರ್ತಕ್ಕಂಥ ಜನಾಂಗ ನಮ್ಮದು. ಈ ಕುಲಮೂಲವನ್ನು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ವಿ ಆರ್ ಸೋ ಬ್ಯಾಕ್ವರ್ಡ್ ಕಂಪೇರ್ ಟು ಅದರ್ ಸೆಕ್ಟ್ಸ್ ಆಫ್ ದಿ ಸೊಸೈಟಿ ಅಂತ ಮನಗಂಡ ಮೇಲೆ ನಾವು ಸೆಂಟ್ರಲ್ OBCನಲ್ಲಿ ನಾವು ಕಾರ್ಯಕ್ರಮ ಮಾಡಿ ನಮ್ಮನ್ನು ಸೆಂಟ್ರಲ್ OBCನಲ್ಲಿ ಕ್ರಿಮಿ ಲೇಯರ್ಗಿಂತ ಕೆಳಗಡೆ ಸೇರಿಸಬೇಕು ಅಂತ ಹೇಳಿ ನಾವು ಒಂದಷ್ಟು ಜನ ಮುಖಂಡರು ನಮ್ಮ ಅಪೀಲ್ ಮಾಡಿದಾಗ ಸೆಂಟ್ರಲ್ OBC ಮುಂದೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ನು ನಾವು ಇಟ್ಟಾಗ ಸೆಂಟ್ರಲ್ OBC ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿ ನಮ್ಮನ್ನು ಕಮ್ಯುನಿಟಿನ ಹಳ್ಳಿಕಾರ ಜಾತಿನ ಸೆಂಟ್ರಲ್ OBCನಲ್ಲಿ ಸೇರಿಸ್ಕೊಂಡಿದ್ದಾರೆ. ಈ ಸ್ಟೇಟ್ OBCನಲ್ಲೂ ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈವರೆಗೂ ಅದು ಆಗಿಲ್ಲ. ನಮ್ಮ ಪ್ರಯತ್ನ ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ. ಹೀಗೆ ಇದ್ದಂಥ ನಾವು ಕೆಲವಷ್ಟೇ ಮಂದಿ ನಮ್ಮ ಸಂಸ್ಕೃತಿ ಉಳಿಸ್ಕೋಬೇಕು ಅಂದರೆ ನಾವು ಬೇರೆಯವ್ರ ಜೊತೆ ಹೋದರೆ ಸಂಘರ್ಷಣೆ ಆಗ್ಬಿಡುತ್ತೆ. ನಮ್ಮದೇ ಸಂಸ್ಕೃತಿ, ಆಚಾರ ವಿಚಾರಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿ ನಮ್ಮ ಜನಾಂಗಕ್ಕೆ ಕಲ್ಪಿಸಬೇಕು ಅಂತ ಯೋಚನೆ ಮಾಡಿದಾಗ ನಾವು ಒಂದು ಮಠ ಸ್ಥಾಪನೆ ಮಾಡಬೇಕು. ಆ ಮೂಲಕ ನಮ್ಮ ಸಂಸ್ಕೃತಿ, ಸಂಸ್ಕಾರ, ನಮ್ಮ ಸ್ವಂತಿಕೆ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡಿ ನಾವು 2021ನೇ ಇಸ್ವಿನಲ್ಲಿ ಶ್ರೀ ಹಳ್ಳಿಕಾರ ಮಠ ಅನ್ನೋ ಒಂದು ಹೊಸ ವ್ಯವಸ್ಥೆಯನ್ನು ನಾವು ಅಸ್ತಿತ್ವಕ್ಕೆ ತಂದ್ವಿ. ಈ ನಿಟ್ಟಿನಲ್ಲಿ ದಿನಾಂಕ 22/2/2021ನೇ ತಾರೀಕು ಈ ಶೆಟ್ಕೊಂಡಹಳ್ಳಿಯಲ್ಲಿ ಒಂದು ಪ್ರದೇಶ ತಗೊಂಡು, ಒಂದು ಜಮೀನು ತಗೊಂಡು ಹಳ್ಳಿಕಾರ ಮಠದ ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಉದ್ದೇಶ ಏನಂತಂದರೆ, ಎಲ್ಲ ಹಳ್ಳಿಕಾರರನ್ನು ಒಂದು ಬ್ಯಾನರ್ ತಳಗಡೆ ತರೋದು, ಅವ್ರಿಗೆ ಈ ಸಂಸ್ಕೃತಿ ಬಗ್ಗೆ, ಕಲ್ಚರ್ ಬಗ್ಗೆ ತಿಳಿ ಹೇಳೋದು, ನಮ್ಮ ನೆಲಮೂಲವನ್ನು ತಿಳಿಸ್ಕೊಡೋದು, ಮತ್ತು ಮಠದ ಮೂಲಕ ನಾವು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ನಾವೇನು ಹಿಂದುಳಿದಿದ್ದೀವಿ, ಮಠದಿಂದ ಏನಾದರೂ ಸಹಕಾರ ನಮ್ಮ ಜನಕ್ಕೆ ಆಗುತ್ತಾ, ಅಭಿವೃದ್ಧಿ ಪಡಿಸೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಿ ಈ ಮಠವನ್ನು ಸ್ಥಾಪನೆ ಮಾಡಿದ್ದೀವಿ. ಆ ನಿಟ್ಟಲ್ಲಿ 22/2/2021ರಲ್ಲಿ ನಾವೇನು ಶಂಕುಸ್ಥಾಪನೆ ಮಾಡೋ ಮಠಕ್ಕೆ ಅದನ್ನು 1.5 ವರ್ಷದಲ್ಲಿ ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿ ಒಬ್ಬರು ಸ್ವಾಮೀಜಿನ ಆಸ್ಟ್ರೇಲಿಯಾದವರು, ನಮ್ಮವರೊಬ್ಬರು ಹಳ್ಳಿಕಾರ ಜನಾಂಗದವರು ಶ್ರೀಕೃಷ್ಣ ಇಸ್ಕಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಕರ್ಕೊಂಡು ಬಂದು ಪೀಠಾಧಿಪತಿಗಳನ್ನಾಗಿ ಮಾಡಿದ್ದೀವಿ. 2022ರ ಫೆಬ್ರವರಿ 10, 11, 12ನೇ ತಾರೀಕು ಮಠವನ್ನು ಲೋಕಾರ್ಪಣೆ ಮಾಡೋ ಕೆಲಸ, ಸ್ವಾಮೀಜಿಗಳ ಪೀಠಾರೋಹಣ ಮಾಡೋ ಕೆಲಸವನ್ನು ಮಾಡಿದ್ವಿ. ಆ 2022 ನಂತರ
ಮೊದಲನೇ ವರ್ಷದಲ್ಲಿ ನಾವು ಶೈಕ್ಷಣಿಕ ಅಭಿವೃದ್ಧಿ ಹೊಂದಬೇಕು ಅನ್ನೋ ಕಾರಣದಿಂದ ಒಂದು ಶಾಲೆಯನ್ನು ಸಹ ಪ್ರಾರಂಭ ಮಾಡಿದ್ದೀವಿ. ಆ ಶಾಲೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಮೊದಲನೇ ವರ್ಷದಲ್ಲಿ ಶಾಲೆಯನ್ನು ಲೋಕಾರ್ಪಣೆ ಮಾಡಬೇಕು, ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮೊದಲನೇ ವರ್ಷದ ಕಾರ್ಯಕ್ರಮವನ್ನು 2024ರಲ್ಲಿ ನಾವು ಮಾಡಿದ್ವಿ, ಫೆಬ್ರವರಿ 12ನೇ ತಾರೀಕು. ಅದೇ ರೀತಿ ಈ ವರ್ಷ ನಮಗೆ ನಮ್ಮ ಮಠ ಉದ್ಘಾಟನೆಗೆ 2ನೇ ವರ್ಷ ಆಗಿದೆ. ನಮ್ಮ ಸ್ವಾಮೀಜಿಗಳ ಪೀಠಾರೋಹಣ ಮಾಡಬೇಕು, 2ನೇ ವರ್ಷದ ಕಾರ್ಯಕ್ರಮ ಮಾಡಬೇಕು, ಆನಿವರ್ಸರಿ ಮಾಡಬೇಕು ಅಂತ ಹೇಳಿ ಇದೇ ಫೆಬ್ರವರಿ 23ನೇ ತಾರೀಕು ನಾಳೆ ಭಾನುವಾರ 2ನೇ ವರ್ಷದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹೀಗೆ ಅಂದರೆ ಜನಗಳಿಗೆ ನಾವು ನಮ್ಮ ಮಠದವರು ಏನೋ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸೋ ಕೆಲಸ ಮಾಡ್ತಾ ಇದ್ದಾರೆ, ಅಭಿಪ್ರಾಯ ಬರಬೇಕು, ಅವರೆಲ್ಲ ಮಠದಲ್ಲಿ ತಮ್ಮ ತಾವು ತೊಡಗಿಸ್ಕೋಬೇಕು ಅಂತ ಯೋಚನೆ ಮಾಡಿ ನಮ್ಮ 2ನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಲ್ಲಿ ನಾವು ಕೆಲವ್ರನ್ನೆಲ್ಲ ತಲುಪಕ್ಕಾಗಿದೆ ಮತ್ತು ಕೆಲವರು ತಲುಪಕ್ಕಾಗಿಲ್ಲ. ಆ ಕಾರಣಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡೋ ಮೂಲಕ ನಮ್ಮ ಜನಗಳಿಗೆ ಆಹ್ವಾನ ಕೊಟ್ಟು ಎಲ್ಲರೂ ಹಳ್ಳಿಕಾರರು ಈ ಕಾರ್ಯಕ್ರಮದಲ್ಲಿ ಮತ್ತು ಸುತ್ತಮುತ್ತಲ ನೆರೆಹೊರೆಯ ಗ್ರಾಮದವರು ಸಹ ಹಳ್ಳಿಕಾರ 15ದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಒಂದು ಕೋಆಪರೇಟಿವ್ ಹಳ್ಳಿಕಾರ ಕೋಆಪರೇಟಿವ್ ಸೊಸೈಟಿ ಅಂತ ಶುರು ಮಾಡಿದ್ದೀವಿ, ಹಳ್ಳಿಕಾರ ಗೋಶಾಲೆ ಅಂತ ಶುರು ಮಾಡಿದ್ದೀವಿ. ಈ ಎಲ್ಲ ನಿಟ್ಟಲ್ಲೂ ನಾವು ಕೆಲಸ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ನಮ್ಮ ಹಳ್ಳಿಕಾರರು ಈ ಎಲ್ಲ ಆಪರ್ಚುನಿಟಿಗಳು ಉಪಯೋಗಿಸ್ಕೊಂಡು ಮತ್ತು ಸರ್ಕಾರದಿಂದ ಗಮನ ಸೆಳೆದು ನಮಗೆ ಸಹಕಾರ ಸಿಗಲಿ ಅಂತ ಅನ್ನೋದನ್ನು ನಾವು ಸಾಬೀತುಪಡಿಸಬೇಕಾಗಿದೆ. ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಮ್ಮ ಹಳ್ಳಿಕಾರರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಮುಂದುವರಿದವಾಗಿ ಹೇಳೋದಕ್ಕೆ ಒಂದಿಷ್ಟು ವಿಷಯಗಳಿತ್ತು, ಅದು ತಮ್ಮ ಮುಂದೆ ಸಾಧಿಸ್ಪಡಿಸ್ಬೇಕು ಅಂತ ಅಂದ್ಬಿಟ್ಟು ನನ್ನದಾದ ಆಸೆ. ನಮ್ಮ ಹಳ್ಳಿಕಾರ ಜನಾಂಗ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಸಹ ಯಾವುದೇ ಹಳ್ಳಿಗಳಿಗೆ ಹೋದಾಗ ನಮ್ಮಲ್ಲಿ ನಾಯಕತ್ವ ಇರ್ತಿತ್ತು. ಆದರೆ ಯಾವುದೇ ರಾಜಕೀಯದಲ್ಲಾಗಲಿ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಜನಾಂಗ ಮುಂದೆ ಬರ್ತಿತ್ತು. ಯಾಕೆ ನಮ್ಮಲ್ಲೇ ಒಳ ಜಗಳಗಳ ಕಾರಣ ಈ ಥರ ಆಗಿರೋದ್ರಿಂದ ಅವರನ್ನೆಲ್ಲ ಒಗ್ಗೂಡಿಸಿ ರಾಜಕೀಯವಾಗಿಯೂ ಸಹ ನಮ್ಮ ಜನಾಂಗ ಮೇಲೆ ಬರಬೇಕು. ನಮ್ಮಲ್ಲಿ ಹೆಚ್ಚು ಹೆಚ್ಚು ರೈತರ ಕಡೆ ಹಳ್ಳಿ ಕಡೆ ಇರೋದ್ರಿಂದ ಅವರನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡ್ಬರ್ಬೇಕು. ಅವ್ರಿಗೆ ಶೈಕ್ಷಣಿಕವಾಗಿ ಹೆಚ್ಚೆಚ್ಚು ವಿದ್ಯಾಭ್ಯಾಸ ಕೊಡಿಸ್ಬೇಕು. ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ನಾವು ಆದಿಚುಂಚನಗಿರಿ ಮಠ, ಸಿದ್ಧಗಂಗೆ ಮಠಗಳನ್ನ ನೋಡಿದಾಗ ಅಥವಾ ಇನ್ನು ಉತ್ತರ ಭಾರತದಲ್ಲಿ ಸಾವಿರಾರು ಮಠಗಳು ನೋಡಿದಾಗ ಹೇಗೆ ಅವರು ಅಭಿವೃದ್ಧಿ ಪಡೆದಿದ್ದಾರೆ ಅನ್ನೋದು ನೋಡಿ ನಾವು ಸಹ ಮಠಗಳಿಂದ ಮುಂದೆ ಮಠಗಳ ಮೂಲಕ ನಮ್ಮ ಮಠದ ಮೂಲಕ ಈ ಕಾರ್ಯಕ್ರಮ ನಾವು ಸಾಧಿಸಬೇಕು ಅಂತ ಆಲೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಹಾಗೆ ನಮ್ಮ ಹಳ್ಳಿಕಾರರ ಜನಾಂಗವನ್ನು ಸಹ ಉದ್ಯಮಿದಾರರು ಈಗೀಗ ಬರ್ತಿದ್ದಾರೆ. ಆ ಉದ್ಯಮಿದಾರರಿಗೆ ತರಬೇತಿ ಕೊಟ್ಟು ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ನಮ್ಮ ಉದ್ಯಮಿದಾರರನ್ನ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿಯೂ ಸಹ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತಿದ್ದೀವಿ. ನಮ್ಮ ಅಪೇಕ್ಷೆ ಇಷ್ಟೇ, ನಮ್ಮ ಜನಾಂಗಕ್ಕೆ ತಮ್ಮ ಮೂಲಕ ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ ಒಪ್ಪೋ ರೀತಿಯ ಸಂದೇಶ ರವಾನೆ ಆದರೆ ಇನ್ನೂ ಹೆಚ್ಚು. ಯಾಕೆಂದರೆ ನಾವಾದರೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಲೇ ಇರ್ಬೋದು, ಆದರೆ ಇವತ್ತು ಪತ್ರಿಕೆಯವರು ಜನಗಳನ್ನ ಎಚ್ಚರಿಸುವಂಥ ರೀತಿಯಲ್ಲಿ ಇವತ್ತು ಮಾಡ್ತಿದ್ದೀವಿ. ಇವತ್ತೇನಾದರೂ ಜನಕ್ಕೆ ಭಯ ಇದೆ, ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಾವು ನೀಟಾಗಿ ಹೋಗ್ತಿದ್ವಿ ಅನ್ನೋ ಭಾವನೆ ಇದ್ದರೆ ಅದಕ್ಕೆ ಹೆಚ್ಚಾಗಿ ತಮ್ಮ ಮಾಧ್ಯಮದವರೇ. ಅದಕ್ಕೋಸ್ಕರ ನಮ್ಮ ಹಳ್ಳಿಕಾರ ಮಠ ಟ್ರಸ್ಟ್ನ ವತಿಯಿಂದ ತಮಗೆ ನಮಸ್ಕಾರ ಮಾಡ್ತಾ, ಈಗಾಗಲೇ ಅಧ್ಯಕ್ಷರು ಕಾರ್ಯದರ್ಶಿಗಳು ತಿಳಿಸಿದ ಹಾಗೆ ಈ ನಾಡಿನ ಬಹಳ ಐತಿಹ್ಯ ಇರತಕ್ಕಂತಹ ಸಮುದಾಯ ಅಂದರೆ ಹಳ್ಳಿಕಾರ ಸಮುದಾಯ. ಬಹುಶಃ ಮೂಲ ಉದ್ದೇಶ ಅಂದಿನ ಕಾಲದಲ್ಲಿ ಮಹಾರಾಜರು ಈ ಸಮುದಾಯಕ್ಕಾಗಿನೇ ಪ್ರತಿ ಜಿಲ್ಲೆಗಳಲ್ಲಿ 100 ಎಕರೆ ಭೂಮಿಯನ್ನು ಗೋ ಸಂರಕ್ಷಣೆಗಾಗಿ ನೀಡಿರತಕ್ಕಂಥದ್ದನ್ನು ಸರ್ಕಾರಿ ಆದೇಶ ಇವತ್ತು ಕೂಡ ಇದೆ. ಪಶುಸಂಗೋಪನೆಯಲ್ಲಿ ಪ್ರಪ್ರಥಮವಾಗಿ ಬಹಳ ಕೌಶಲ್ಯವನ್ನು ಹೊಂದಿರತಕ್ಕಂಥ ಸಮುದಾಯ ಯಾವುದಾದ್ರೂ ಈ ವ್ಯವಸಾಯ ಕ್ಷೇತ್ರದಲ್ಲಿದ್ದರೆ ಅದು ಹಳ್ಳಿಕಾರರ ಸಮುದಾಯ. ಆ ಇತಿಹಾಸವನ್ನು ತೆಗೆದು ನೋಡಿದಾಗ ಪ್ರತಿ ಹಳ್ಳಿಗಳಲ್ಲಿ ಇವತ್ತೂ ಕೂಡ ದಾಖಲೆಗಳಲ್ಲಿ ಸಿಗ್ತದೆ. ಊರಿನಲ್ಲಿ ಇವನು ಹಳ್ಳಿಕಾರ ಅನ್ನೋದಕ್ಕೆ ಮೂಲ ಕಾರಣ ಹಳ್ಳಿಯನ್ನ ಕಾವಲುಗಾರನಾಗಿರ್ತಾ ಇದ್ದ. ಊರಿನ ಮೊದಲೇ ಇವನಿಗೆ ಹಸುಗಳನ್ನು ಪಶುಸಂಗೋಪನೆ ಮಾಡೋದಕ್ಕೆ ಕಾಯ್ದು
ಅದಕ್ಕಾಗಿ ನೂರಾರು ಎಕರೆ ಜಮೀನುಗಳನ್ನು ಮೈಸೂರಿನ ಅಂದಿನ ಮಹಾರಾಜರು ಕೂಡ ಅದನ್ನು ದಾಖಲೆ ಮಾಡಿ ಈ ಹಳ್ಳಿಕಾರ ಸಮುದಾಯಕ್ಕಾಗಿ ಮೀಸಲಾಗಿ ಇಟ್ಟಿರತಕ್ಕಂಥದ್ದು ಇವತ್ತೂ ಕೂಡ ಇದೆ. ಜೊತೆಗೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ಹಳ್ಳಿಕಾರರ ತಳಿ ಅನ್ನತಕ್ಕಂತಹ ಎತ್ತುಗಳು ಇವತ್ತು ಕೂಡ ಈ ದೇಶದಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿರತಕ್ಕಂತಹ ಅತ್ಯುತ್ತಮವಾದಂತಹ ಪಶುಸಂಗೋಪನಾ ತಳಿಗಳಲ್ಲಿ ಹಳ್ಳಿಕಾರ ತಳಿ ಕೂಡ ಒಂದು. ಇಂತಹ ಸಮುದಾಯ ಹರಿದು ಹಂಚು ಹೋಗಿದ್ದಂತಹ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದ ನಾಗಯ್ಯನವರ ಸಮಾನ ಮನಸ್ಕರು ಬೆಂಗಳೂರು ನಗರದಲ್ಲಿ ಈ ರಾಜ್ಯದ 10 ಜಿಲ್ಲೆಗಳಲ್ಲಿ ಇರತಕ್ಕಂಥ ಹಳ್ಳಿಕಾರರನ್ನು ಒಗ್ಗೂಡಿಸಿ ಪ್ರಥಮವಾಗಿ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆಯದೆ ಸ್ವಯಂ ಸಂಪನ್ಮೂಲವನ್ನು ಈ ಹಳ್ಳಿಕಾರ ಸಮುದಾಯ ಕೈಗಾರಿಕೋದ್ಯಮಿಗಳಿರ್ಬೋದು, ಶಿಕ್ಷಣ ತಜ್ಞರಿರ್ಬೋದು, ವ್ಯವಸಾಯಗಾರರಿರ್ಬೋದು. ಉದಾಹರಣೆಗೆ ಈ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ದಯಾನಂದ್ ಶಿಕ್ಷಣ ಸಂಸ್ಥೆ, ಸಾಗರ್ ಶಿಕ್ಷಣ ಸಂಸ್ಥೆ ನಮ್ಮ ಸಮುದಾಯದ ಬಂಧುಗಳವರು. ವಜ್ರಮುನಿಯವರು ಚಿತ್ರನಟ ಈ ಸಮುದಾಯದವರು, ಅವ್ರ ತಮ್ಮನೇ ಇವರು ದಯಾನಂದ್ ಅಂತ ಅಂದ್ಬಿಟ್ಟು ಇವತ್ತು ಈ ಸಂಸ್ಥೆಯ ಗೌರವಾಧ್ಯಕ್ಷರು. ಬಹುಶಃ ಹಳ್ಳಿಗಾಡುಗಳಲ್ಲಿ ಅದರಲ್ಲೂ ವಿಶೇಷವಾಗಿ ತುಮಕೂರು, ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಬಹಳ ಹಿಂದುಳಿದವಾಗಿರತಕ್ಕಂಥ ಈ ಸಮುದಾಯವನ್ನು ಸ್ವಲ್ಪ ಸಮಾಜಮುಖಿಯಾಗಿ ಇದನ್ನು ತರಬೇಕು ಅನ್ನತಕ್ಕಂಥ ಮೂಲ ಉದ್ದೇಶದಿಂದ ಈ ಮಠವನ್ನು ಪ್ರಾರಂಭ ಮಾಡಿ ಆಸ್ಟ್ರೇಲಿಯಾದಿಂದ ನಮ್ಮ ಕುಲದ ಒಬ್ಬರಾದ ಶ್ರೀ ಬಾಲಕೃಷ್ಣಾನಂದ ಗುರೂಜಿಗಳನ್ನು ಕರ್ಕೊಂಡು ಬಂದು 2 ವರ್ಷ ಮಾಡಿದ್ರು. ಬಹಳ ಅದ್ಭುತವಾಗಿ ಇಡೀ ಸಮುದಾಯ 8 ಜಿಲ್ಲೆಗಳಿಂದ ತಮ್ಮ ತನುಮನ ಧನವನ್ನು ಕಟ್ಕೊಟ್ಟಿದ್ದಾರೆ. ಈಗಾಗಲೇ ಸುಮಾರು 4 ಕೋಟಿ ರೂಪಾಯಿಗಳಲ್ಲಿ ಮಠ ಹಾಗೂ ಶೈಕ್ಷಣಿಕ ಸಂಸ್ಥೆಯ ಹಾಸ್ಟೆಲನ್ನು ಮಾಡಿದ್ದೀವಿ. ಪ್ರತಿನಿತ್ಯ ದಾಸೋಹ ನಡೀತಾ ಇದೆ. ಉಚಿತವಾದಂತಹ ಶಿಕ್ಷಣವನ್ನು ಕೊಡಬೇಕು. ಆಮೇಲೆ ಈ ಸಾಲಿನಲ್ಲಿ ಉಚಿತವಾದಂತಹ ಹಾಸ್ಟೆಲನ್ನು ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಸುತ್ತಮುತ್ತಲ ಶಾಲೆ ಕಾಲೇಜುಗಳಲ್ಲಿ ಓದತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಇದೆ. ಇದಕ್ಕೆ ಪೂರಕವಾಗಿ ರೈಲ್ವೆ ಸಚಿವರಾದಂಥ ಸೋಮಣ್ಣನವರು ಅವರ ಅನುದಾನದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳನ್ನು ಈ ಸಾಲಿನಲ್ಲಿ ಈ ಮಠಕ್ಕೆ ನೀಡುತ್ತೇನೆ ಅನ್ನತಕ್ಕಂಥ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಅಲ್ಲಿಯ ಸ್ಥಳೀಯ ಶಾಸಕರಾದ ಎಂ.ಟಿ. ಕೃಷ್ಣಪ್ಪನವರು ಈಗಾಗಲೇ ಸುಮಾರು 10 ಲಕ್ಷ ರೂಪಾಯಿ ಅನುದಾನವನ್ನು ಈ ಮಠಕ್ಕಾಗಿ ನೀಡಿ ಈ ಮಠದ ಕಾರ್ಯವನ್ನು ಸುತ್ತಮುತ್ತಲ ಈಗಾಗಲೇ ಇರತಕ್ಕಂತಹ ಸುಮಾರು 80 ಹಳ್ಳಿಗಳಲ್ಲಿ ಜನ ಬಹಳ ಪ್ರೇರಕರಾಗಿ ಬಂದು ಪ್ರತಿ ಒಂದು ಹುಣ್ಣಿಮೆಯ ದಿನ ಬಂದು ಒಂದು ವಿಶೇಷವಾದಂತಹ ಕಾರ್ಯವನ್ನು ಭಜನಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ 23ನೇ ತಾರೀಕು ಇವತ್ತು ತಮಗೆಲ್ಲರಿಗೂ ಆಹ್ವಾನ ಪತ್ರಿಕೆ ಕೊಟ್ಟಿರತಕ್ಕಂಥ ಗಣ್ಯರು, ಮಾನ್ಯ ರೈಲ್ವೆ ಸಚಿವರು ಹಾಗೂ ಸ್ಥಳೀಯ ಶಾಸಕರುಗಳು, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳು, ಸಮಾಜ ಸುಧಾರಕರು, ಸಂತರು ಇವರೆಲ್ಲರೂ ಬಂದು ಹಾರೈಸ್ತಾ ಇದ್ದಾರೆ. ಬಹುಶಃ ತಾವೆಲ್ಲ ತಮ್ಮ ಇದರಿಂದ ಬಿಡುವು ಮಾಡಿಕೊಂಡು ಒಂದು ದಿನ ಬಂದರೆ ಆ ಮಠ ನಾವು ಹೇಳೋದಕ್ಕಿಂತ ತಾವೊಮ್ಮೆ ನೋಡಿದ್ರೆ ಖಂಡಿತ ಅದು ಒಂದು ಹೊಸ ಮಾದರಿಯಾಗಿ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕು. ಆದರೆ ಹಳ್ಳಿಕಾರರಷ್ಟೇ ನಮ್ಮ ಕುಲದವರಲ್ಲಿ ಇರೋರಿಗೆ ಅಂತ ಅಲ್ಲ, ಇಡೀ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಬಡ ಕುಟುಂಬದ ಹಳ್ಳಿಕಾರರ ಮಠದಿಂದ ಅನುಕೂಲವನ್ನು ಪಡ್ಕೊಳ್ಬೇಕು ಅನ್ನತಕ್ಕಂಥ ಸಂಕಲ್ಪದಿಂದ ಈ ಒಂದು ಮಠವನ್ನು ಸ್ಥಾಪಿಸಿದೆ.